ವೀಕ್ಷಕರಿ, ಸ್ಥಳ ಗ್ರೇಟರ್ ನೋಯ್ಡಾ ನಗರದ ಸಿಸಾರ ವಿಲೇಜ್. ಇದೇ 2025 ಆಗಸ್ಟ್ 21ನೇ ತಾರೀಕು ಅವತ್ತು ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿಯ ಒಂದು ಮನೆಯಿಂದ ಯಾರೋ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರುವಂತ ಶಬ್ದ ಅದರ ಅಕ್ಕಪಕ್ಕದವ್ರಿಗೆ ಕೇಳಿಸಿತ್ತು. ಆದರೆ ನೆರೆಹೊರೆಯ ಜನ ಅಲ್ಲಿಗೆ ಬಂದು ತಲುಪುವಷ್ಟರಲ್ಲಿ ಎಲ್ಲ ಕೂಡ ಮುಗಿದು ಹೋಗಿತ್ತು. ಆ ಮನೆಯ ಮೆಟ್ಟಿಲುಗಳ ಕೆಳಗೆ 28 ವರ್ಷದ ಒಬ್ಬ ಗೃಹಿಣಿ ಜೀವಂತವಾಗಿ ಸುಟ್ಟಂತ ಸ್ಥಿತಿಯಲ್ಲಿ ಬಿದ್ದಿದ್ಲು. ಆ ಒಂದು ಭಯಾನಕ ಘಟನೆಯನ್ನ ಸ್ವತಃ ಆಕೆ 6 ವರ್ಷದ ಮಗ ತನ್ನದೇ ಕಣ್ಣುಗಳಿಂದ ನೋಡಿದ್ದ. ಈ ಒಂದು ದುರ್ಘಟನೆ ಬಳಿಕ ಆತನೇ ತನ್ನ ತಾಯಿಯ ಪರ ಸಾಕ್ಷ್ಯನ್ನ ಕೊಟ್ಟಿದ್ದ. ಪ್ರಾಥಮಿಕ ಹೈ ವಿಟ್ನೆಸ್ ಆಗಿ ಕೂಡ ಬದಲಾಗಿದ್ದ. ವೀಕ್ಷಕರೇ, ಈ ಇಡೀ ಘಟನೆಯ ಆ ನತದೃಷ್ಟ ಮಹಿಳೆ ನಿಕ್ಕಿ ಭಾಟಿ ಎಂಬ ಒಬ್ಬ ಜವಾಬ್ದಾರಿಯುತ ಗೃಹಿಣಿ, ಪ್ರೀತಿಸುವಂತ ಪತ್ನಿ ಮತ್ತೆ ಕಾಳಜಿಯನ್ನ ತೋರುವಂತ ತಾಯಿ ಕೂಡ ಆಗಿದ್ಲು. ಹಾಗಾದ್ರೆ ಆಕೆ ಬದುಕಲ್ಲಿ ಆಗಿದ್ದಾದ್ರೂ ಏನು? 9 ವರ್ಷಗಳ ತನ್ನ ದಾಂಪತ್ಯ ಜೀವನ, ಇನ್ನೂ ಕೂಡ ಹಲವಾರು ವರ್ಷಗಳ ಕಾಲ ಬಾಳಿ ಬದುಕಬೇಕಿದ್ದಂತ ಅವಳ ಬದುಕು ಹೀಗೆ ಭೀಕರವಾಗಿ ದುರಂತ ಅಂತ್ಯವನ್ನು ಕಾಣೋದಿಕ್ಕೆ ಕಾರಣ ಆದ್ರೂ ಏನು? ಹಾಗೂ ಮುಖ್ಯವಾಗಿ ಇಲ್ಲಿ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣದಂತ ಆಕೆ ಪತಿ ಪೊಲೀಸರಿಂದ ಅರೆಸ್ಟ್ ಆದ್ಮೇಲೂ ಕೂಡ ವಿಚಾರಣೆ ಸಮಯದಲ್ಲಿ ನನಗೆ ಆ ಬಗ್ಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ ಅಂತ ಯಾವುದೇ ಪಾಪ ಪ್ರಜ್ಞೆ ಇಲ್ಲದೆ ಹೇಳಿದ್ಯಾಕೆ? ಇದಕ್ಕೆಲ್ಲ ಉತ್ತರವನ್ನು ತಿಳಿಬೇಕು ಅಂದ್ರೆ ನಾವು ಈ ಇಡೀ ಘಟನೆಯ ಹಿನ್ನೆಲೆಯನ್ನು ಸ್ವಲ್ಪ ತಿಳಿಯೋದು ಅವಶ್ಯ. ವೀಕ್ಷಕರೇ, ಈ ನಿಕ್ಕಿ ತಾನೊಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂತ ಸಾಧಾರಣ ಯುವತಿ. ಆಕೆ ತಂದೆ ಬಿಖಾರಿ ಸಿಂಗ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ತನ್ನ ಮಗಳಿಗಾಗಿ ಹಾಗೂ ಆಕೆಯ ಸೌಖ್ಯಕ್ಕಾಗಿ ತಾನು ಏನನ್ನಾದ್ರೂ ಕೂಡ ಮಾಡುವಂತ ಹೃದಯವಂತ ವ್ಯಕ್ತಿ. ಅವರ ಮಗಳಾದಂತ ನಿಕ್ಕಿ ಬಾಲ್ಯದಿಂದಲೇ ಕುಟುಂಬ ಅಂದ್ರೆ ತುಂಬಾ ಕಾಳಜಿ ಹೊಂದಿದಂತ ಮುದ್ದಾದ ಹುಡುಗಿ. ಆಕೆ ಎಷ್ಟು ಅಂದಗಾತಿನೋ ಅಷ್ಟೇ ಅವಳ ಮನಸ್ಸು ಕೂಡ ಮೃದು. ಯಾರಿಗಾದ್ರೂ ಇಷ್ಟ ಆಗುವಂತ ಗುಣ ಆಕೆಯದ್ದು. 2016 ನವೆಂಬರ್ 10ನೇ ತಾರೀಕು ಕೇವಲ 19ನೇ ವಯಸ್ಸಿನಲ್ಲಿ ಅವಳ ಮದುವೆ ವಿಪಿನ್ ಭಾಟಿ ಎಂಬ ವ್ಯಕ್ತಿಯ ಜೊತೆ ಆಗುತ್ತೆ. ಅದಲ್ಲದೆ ಅವಳ ತಂಗಿ ಮದುವೆ ಕೂಡ ಅದೇ ಮನೆಯ ಇನ್ನೊಬ್ಬ ಮಗ ಆದಂತ ರೋಹಿತ್ ಭಾಟಿ ಎಂಬಾತನ ಜೊತೆ ನಡೆಯುತ್ತೆ. ಹೀಗೆ ಆ ಇಬ್ರು ಸಹೋದರಿಯರು ಕೂಡ ಮದುವೆಯಾಗಿ ಒಂದೇ ಕುಟುಂಬಕ್ಕೆ ಅವಳಿ ಸೊಸೆಯಾಗಿ ಹೋಗಿದ್ರು. ಮದುವೆ ಸಮಯದಲ್ಲಿ ವರರ ಕುಟುಂಬದವರ ಬೇಡಿಕೆಯಂತೆ ಅವರ ಇಷ್ಟದ ಹಾಗೆ ನಿಕ್ಕಿಯ ತಂದೆ ತಮ್ಮ ಸಾಮರ್ಥ್ಯಕ್ಕಿಂತನೂ ಕೂಡ ಬಹಳ ಹೆಚ್ಚಿಗೆನೆ ಕೊಟ್ಟಿದ್ರು. ಅವ್ರಿಗೆ ದುಬಾರಿ ಬೆಲೆಯ ಸ್ಕಾರ್ಪಿಯೋ ಕಾರು, ಇಬ್ರಿಗೂ ತಲಾ ಒಂದೊಂದು ರಾಯಲ್ ಎನ್ಫೀಲ್ಡ್ ಬೈಕ್, ಸಾಕಷ್ಟು ಚಿನ್ನ ಮತ್ತು ಕೈತುಂಬ ವರದಕ್ಷಿಣೆ ಹಣವನ್ನ ಕೊಟ್ಟಿದ್ರು. ಇಷ್ಟೆಲ್ಲ ಕೊಡೋದಕ್ಕೆ ಅವರೇನು ಆಗರ್ಭ ಶ್ರೀಮಂತರಲ್ಲ. ಅವ್ರಿಗೆ ಆರ್ಥಿಕ ಸಾಮರ್ಥ್ಯ ಇಲ್ಲದೆ ಇದ್ರು ಕೂಡ ತನ್ನ ಇಬ್ರು ಹೆಣ್ಮಕ್ಳ ಖುಷಿಗಾಗಿ ತಮ್ಮ ಶಕ್ತಿಯನ್ನ ಮೀರಿ ಎಲ್ಲವನ್ನೂ ಕೂಡ ಒದಗಿಸಿದ್ರು. ಶಾಂತ ಜೀವನ ಬಯಸಿದಂತ ನಿಕ್ಕಿಗೆ 2018ರಲ್ಲಿ ಒಂದು ಮಗು ಕೂಡ ಆಗುತ್ತೆ. ಮಗುವಿನ ಪ್ರೀತಿಯಲ್ಲಿ ಕಳೆದು ಹೋದಂತ ಅವಳು ಸಂಪೂರ್ಣವಾಗಿ ಆ ತಾಯ್ತನವನ್ನ ಅನುಭವಿಸ್ತಾ ಸಾಂಸಾರಿಕ ಬದುಕಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡಿದ್ಲು. ಜೊತೆಗೆ ಅವಳ ತಂಗಿ ಕೂಡ ಅದೇ ಮನೆಯಲ್ಲಿ ಇರೋದ್ರಿಂದ ಆಕೆಗೆ ತನ್ನೆಲ್ಲ ಭಾವನೆಗಳಿಗೆ ಹೆಗಲನ್ನ ಕೊಡೋದಕ್ಕೆ ತಂಗಿಯ ಕಂಪನಿ ಕೂಡ ಸಿಕ್ಕಂತಾಯ್ತು. ಆದ್ರೆ ಅವಳ ವೈವಾಹಿಕ ಬದುಕಿನ ಸುಂದರ ಕನಸುಗಳನ್ನ ನನ್ಸ್ ಮಾಡ್ಬೇಕಿದ್ದಂತ ಆ ಮನೆ ಮುಂದೆ ಅವಳ ಬದುಕಿನ ದುರಂತಗಳ ಸರಮಾಲೆಗೊಂದು ಸಾಕ್ಷಿಯಾಯ್ತು. ಆ ಮನೆ ಅವಳಿಗೆ ಒಂಥರ ನರಕದ ರೀತಿ ಬದಲಾಯಿತು. ಮದುವೆ ಆದಂತ ಕೆಲವೇ ದಿವಸಗಳಲ್ಲಿ ಈ ಭಾಟಿ ಕುಟುಂಬ ಮತ್ತೆ ಮತ್ತೆ ಹೆಚ್ಚು ವರದಕ್ಷಿಣೆಗಾಗಿ ಹಣವನ್ನ ಬೇಡಿಕೆ ಇಟ್ಟಿತ್ತು. 33 ಲಕ್ಷದಿಂದ 36 ಲಕ್ಷದವರೆಗೂ ತಮಗೆ ವರದಕ್ಷಿಣೆ ಹಣ ಬೇಕು ಅಂತ ಅವರು ಹಠ ಹಿಡಿದ್ರು. ಇದೇ ಕಾರಣಕ್ಕೆ ಇಲ್ಲಿ ಪ್ರಾರಂಭದಲ್ಲಿ ಸಣ್ಣ ಸಣ್ಣ ಬೆದರಿಕೆಗಳು, ನಂತರ ಮಾನಸಿಕ ಹಿಂಸೆ, ಆಮೇಲೆ ದೈಹಿಕ ಹಿಂಸೆ, ಈ ರೀತಿ ಎಲ್ಲಾ ಕೂಡ ಒಂದೊಂದಾಗಿನೇ ಶುರುವಾದ್ವು. ನಿಕ್ಕಿ ಮಾತ್ರ ಅಲ್ಲ, ಅವಳ ತಂಗಿ ಕಂಚನ್ ಕೂಡ ಇದೇ ಮನೆಯಲ್ಲಿ ಇರೋದ್ರಿಂದ ಇಬ್ರಿಗೂ ಒಂದೇ ರೀತಿಯ ಹಿಂಸೆ ಹಾಗೂ ಕಾಟಗಳು ಎದುರಾದ್ವು. ಮುಂದಿನ ಸುಮಾರು 9 ವರ್ಷಗಳ ಕಾಲ ಇಬ್ರು ಕೂಡ ಹೀಗೇನೆ ಆ ಮನೆಯಲ್ಲಿ ವಿವಿಧ ರೀತಿಯ ಕಷ್ಟಗಳನ್ನ ಅನುಭವಿಸಿದ್ರು. ಕೆಲವು ವರ್ಷಗಳ ಕೆಳಗೆ ಅಂದ್ರೆ ಕೊರೋನಾ ಸಮಯದಲ್ಲಿ ನಿಕ್ಕಿ ಮತ್ತು ಕಂಚನ್ ಇಬ್ರು ಕೂಡ ಜೀವನವನ್ನು ಸಾಗಿಸೋದಿಕ್ಕೆ ಪಾರ್ಲರ್ ಕೆಲಸವನ್ನ ಶುರು ಮಾಡ್ತಾರೆ. ಅಂದ್ರೆ ಅವರು ತಮ್ಮದೇ ಆದಂತ ಒಂದು ಬ್ಯೂಟಿ ಸಲೂನ್ ಅನ್ನ ತೆರೆದು ಅದರಿಂದ ಸ್ವತಂತ್ರವಾಗಿ ದುಡಿದು ಹಣವನ್ನು ಗಳಿಸೋದಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಆದ್ರೆ ನಿಕ್ಕಿಯ ಪತಿ ವಿಪಿನ್ ಇದನ್ನ ಸಹಿಸದೆ ಅವರ ಪಾರ್ಲರ್ಗೆ ಬಂದು ಗ್ರಾಹಕರ ಮುಂದೆ ಹಣ ಕೊಡುವಂತೆ ಗಲಾಟೆಯನ್ನ ಮಾಡ್ತಿದ್ದ. ಒಂದ್ಸಾರಿ ಅಂತೂ ಅವನು ಅಲ್ಲಿಗೆ ಬಂದಿದ್ದಂತ ಯಾರೋ ಗ್ರಾಹಕಿಯೊಂದಿಗೆ ಜಗಳ ಮಾಡಿ ಪಾರ್ಲರ್ಗೆ ಕೆಟ್ಟ ಹೆಸರು ಬರುವಂತೆ ಮಾಡಿದ್ದ. ಅಷ್ಟೆಲ್ಲ ಹಣ, ಒಡವೆ, ಗಾಡಿಯನ್ನು ಕೂಡ ತಗೊಂಡು ಇನ್ನಷ್ಟು ಹಣಕ್ಕಾಗಿ ಹೆಂಡತಿನ ಪೀಡಿಸ್ತಿದ್ದಂತ ವಿಪಿನ್ಗೆ ಯಾವುದೇ ತರಹದ ಶಾಶ್ವತ ಉದ್ಯೋಗ ಇರ್ಲಿಲ್ಲ. ಇವ್ರ ತಂದೆ ಒಂದು ಚಿಕ್ಕ ಅಂಗಡಿಯಲ್ಲಿ ಕುಳಿತುಕೊಳ್ತಾ ಇದ್ರು. ಉಳಿದಂತೆ ಇಬ್ರು ಮಕ್ಕಳು ಕೂಡ ಸುಮ್ನೆ ಕುಡಿತ, ಜೋಜು, ಬೇರೆ ಯುವತಿಯರ ಜೊತೆ ಸ್ನೇಹ, ಸುತ್ತಾಟ, ಬರೀ ಇದೇ ಅವರ ಕೆಲಸ. ಮನೆ ಹಾಗೂ ಸಂಸಾರದ ಜವಾಬ್ದಾರಿಯನ್ನ ಹೊರದೆ ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವಂತ ಮಾತಿಗೆ ಬದ್ಧರಾಗಿ ಯಾವುದೇ ಕೆಲಸ ಮಾಡದೆ ಇದ್ದಂತ ಆ ಸೋಂಬೇರಿಗಳಿಗೆ ಓಡಾಡೋದಕ್ಕೆ ಮಾತ್ರ ಕಾಸ್ಟ್ಲಿ ಕಾರೇ ಬೇಕು. ಮಜಾ ಮಾಡಿ ಬಿಟ್ಟಿ ಶೋಕಿ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿಗಳ ವರದಕ್ಷಿಣೆ ಹಣ ಬೇಕಿತ್ತು. ಯಾವಾಗ ಹೆಂಡತಿ ಕಡೆಯವರು ಇವರ ಬೇಡಿಕೆಗೆ ಕಿವಿಯನ್ನು ಕೊಡ್ಲಿಲ್ವೋ ಆಗ ಅಲ್ಲಿ ನಿಲ್ಲದಂತ ದಾಂಪತ್ಯ ಕಲಹಗಳು ಉಂಟಾಗಿ ಅನೈತಿಕ ಸಂಬಂಧದ ಸುಳ್ಳು ದೂರುಗಳು, ಆಪಾದನೆಗಳು ಕೇಳಿ ಬರೋದಕ್ಕೆ ಶುರುವಾದವು. ಹೆಚ್ಚೆಚ್ಚು ಹಣಕ್ಕೆ ಡಿಮ್ಯಾಂಡ್ ಮಾಡೋದು, ದೈಹಿಕ ದೌರ್ಜನ್ಯ, ನಿಂದನೆಯ ಮಾತುಗಳಿಂದ ಅವಮಾನ, ಈ ಎಲ್ಲ ಸಮಸ್ಯೆಗಳ ನಡುವೆ ನಿಕ್ಕಿ ಅಲ್ಲಿ ಬಲವಂತದ ಜೀವನವನ್ನ ಸಾಗಿಸ್ತಾ ಇದ್ಲು. ಅವಳು ಇನ್ನು ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನೇಕ ಸಲ ತನ್ನ ಗಂಡನ ಮನೆ ಬಿಟ್ಟು ತೋರ್ ಮನೆಗೆ ಬಂದಿದ್ದುಂಟು. ಆದ್ರೆ ಆಕೆ ಕುಟುಂಬದವರು ನೋಡು, ಪ್ರತಿ ಮನೆಯಲ್ಲೂ ಕೂಡ ಇಂಥ ಕ್ಷುಲ್ಲಕ ಜಗಳ, ಮನಸ್ತಾಪ ಇದೆಲ್ಲ ಕೂಡ ಇದ್ದೇ ಇರುತ್ತೆ. ಅದನ್ನೇ ದೊಡ್ಡದ್ ಮಾಡ್ಕೊಂಡು ಅವ್ರನ್ನ ಬಿಟ್ಟು ನೀನು ಇಲ್ಲಿವರೆಗೂ ಬರೋದು ತಪ್ಪು, ಅನುಸರಿಸಿಕೊಂಡು ಅವ್ರ ಜೊತೆ ಜೀವನ ಮಾಡು, ಎಲ್ಲ ಕೂಡ ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅಂತ ಅವಳನ್ನ ಬಿಟ್ಟು ಬಿಡದಂತೆ ಒತ್ತಾಯಿಸಿ ಪುನಃ ತನ್ನ ಗಂಡನ ಮನೆಗೆ ಕಳಿಸ್ಕೊಟ್ಟಿದ್ರು.
ಮತ್ತೊಂದು ಕಡೆ ಇವರ ಸಮುದಾಯದಲ್ಲಿ ವಿಚ್ಛೇದನ ಹಾಗೂ ಗಂಡನಿಂದ ದೂರ ಬಂದು ವಾಸ ಮಾಡೋದು ಇದೆಲ್ಲ ಕೂಡ ದೊಡ್ಡ ಕಳಂಕ ಅಥವಾ ಮರ್ಯಾದೆಗೆಟ್ಟ ಕೆಲಸ ಅಂತ ಪರಿಗಣಿಸಲಾಗ್ತಿತ್ತು. ಹೀಗೆಲ್ಲ ಆದ್ರೆ ಅದು ಸಮಾಜದಲ್ಲಿ ಅವರ ಮನೆತನ ಅಲ್ಲಿವರೆಗೂ ಉಳಿಸ್ಕೊಂಡು ಬಂದಂತ ಘನತೆ, ಗೌರವ, ಪ್ರತಿಷ್ಠೆಗಳನ್ನ ಹಾಳು ಮಾಡುತ್ತೆ ಅನ್ನುವಂತ ಭಯ ನಿಕ್ಕಿಯ ಪರಿವಾರದ್ದು. ಅದಕ್ಕಾಗಿ ಈ ನಿಕ್ಕಿ ಈ ಎಲ್ಲಾ ಕಾರಣಗಳಿಂದ ಮದುವೆಯ ಜೊತೆ ತಂಗಿದ್ದಂತ ಕನೆಕ್ಷನ್ ಅನ್ನ ಒಂದೇ ಸಲಕ್ಕೆ ಮುರಿಯೋದಕ್ಕೆ ಹೆದರಿ ಸುಮ್ನಿದ್ಲು. ವರದಕ್ಷಿಣೆ ಹಣದಲ್ಲಿ ಮಜಾ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು, ಅದೇ ದೊಡ್ಡ ಘನದಾರಿ ಸಾಧನೆ ಅಂತ ಭಾವಿಸ್ತಿದ್ದಂತ ವಿಪಿನ್ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಹೆಂಡತಿ ಇದ್ರೂ ಕೂಡ ಅವನ ದರಿದ್ರ ಕಾಮುಕ ಮನಸ್ಥಿತಿ ಬೇರೆ ಯುವತಿಯರ ಕಡೆ ವ್ಯಾಮೋಹವನ್ನ ಬೆಳೆಸ್ಕೊಂಡಿತ್ತು. 2024ರಲ್ಲಿ ವಿಪಿನ್ಗೆ ಬೇರೆ ಮಹಿಳೆಯೊಂದಿಗೆ ಸಂಬಂಧ ಇರೋದು ಅವಳಿಗೂ ಗೊತ್ತಾಗಿತ್ತು. ಒಂದ್ಸಲ ಇವನು ದೆಹಲಿಯಲ್ಲಿ ಇನ್ನೊಬ್ಬಳೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದು ಜನರಿಂದ ಚೀಮಾರಿಯನ್ನು ಹಾಕಿಸ್ಕೊಂಡು ಧರ್ಮದೇಟಿನ ಶಿಕ್ಷೆಗೂ ಒಳಗಾಗಿದ್ದ. ಈ ಎಲ್ಲದ್ರ ಮಧ್ಯ ಅವನ ಅನೈತಿಕ ಸಂಬಂಧಗಳ ಖಯಾಲಿಯೇನು ನಿಲ್ಲಿಲ್ಲ. ಇತರ ಹೆಣ್ಮಕ್ಳ ಜೊತೆ ಸುತ್ತಾಟ, ಸಂಬಂಧ, ಮನೆಗ್ ಬಂದು ಕುಡದ ನಶೆಯಲ್ಲಿ ಹೆಂಡತಿಯನ್ನ ಹೊಡೆಯೋದು, ಕೆಟ್ಟ ಮಾತುಗಳಲ್ಲಿ ಅವಳನ್ನ ನಿನ್ಸೋದು, ಹಣಕ್ಕಾಗಿ ಪೀಡಿಸೋದು ಇದೇ ಅವನ ದಿನಚರಿಯಾಗಿತ್ತು. ಈ ನಿಕ್ಕಿಯ ಅತ್ತೆ ದಯಾ ಭಾಟಿ ಕೂಡ ಪತಿ ಮಗನೊಂದಿಗೆ ಸೇರಿ ನಿಕ್ಕಿ ಮೇಲೆ ತಾನೂ ಕೂಡ ದೌರ್ಜನ್ಯವನ್ನ ಮಾಡ್ತಿದ್ರು. ಮನೆಯವರ ಭಯಕ್ಕೆ ಹಾಗೂ ತನ್ನ ಪರಿವಾರದವರ ಗೌರವ ಎಲ್ಲಿ ಮಣ್ಪಾಲಾಗುತ್ತೆ ಎಂಬ ಆತಂಕದಲ್ಲಿ ನಿಕ್ಕಿ ಇದೆಲ್ಲವನ್ನು ಕೂಡ ಮೌನವಾಗಿ ಸಹಿಸಿಕೊಂಡು ಹೋಗ್ತಿದ್ಲು. ಇದೆಲ್ಲ ಒಂದಲ್ಲ ಒಂದಿನ ಸಾಲ್ವ್ ಆಗುತ್ತೆ, ನನ್ಗೂ ಕೂಡ ಒಳ್ಳೆ ಟೈಮ್ ಬರುತ್ತೆ ಅಂತ ಆಕೆ ತಾಳ್ಮೆಯಿಂದ ಕಾದಂತ ಅವಳಿಗೆ ವಿಧಿ ವಂಚನೆ ಮಾಡಿತ್ತು. ಯಾವ ಅಮೃತ ಕ್ಷಣಕ್ಕಾಗಿ ಅವಳು ಕಾದು ಕೂತಿದ್ಲೋ ಆ ಕ್ಷಣ ಕೊನೆಗೂ ಬರಲೇ ಇಲ್ಲ. ಹೀಗಿದ್ದಾಗ ಇದೇ ಆಗಸ್ಟ್ 21ನೇ ತಾರೀಕು ಆ ದುರ್ದಿನದಂದು ಯಾರು ಕೂಡ ನಿರೀಕ್ಷೆ ಮಾಡದಂತ ಆ ಒಂದು ಭೀಕರ ಘಟನೆ ಅವ್ರ ಮನೆಯಲ್ಲಿ ನಡೆದೇ ಹೋಯಿತು. ಆ ದಿನ ನಿಕ್ಕಿ ತನ್ನ 6 ವರ್ಷದ ಮಗನೊಂದಿಗೆ ಮನೆಯಲ್ಲೇನೆ ಇದ್ಲು. ಅವತ್ತು ಅಲ್ಲಿ ನಡೆದಂತ ಘಟನೆಯ ಕುರಿತು ಆಕೆ ಮಗ ಕೊಟ್ಟಂತ ಹೇಳಿಕೆ ಪ್ರಕಾರ ಅವತ್ತು ಎಂದಿನಂತೆ ಏಕಾಏಕಿ ಅವನ ತಂದೆ ತಾಯಿಯ ನಡುವೆ ವಾದ ವಿವಾದ ಏರ್ಪಟ್ಟಿತು. ಹಣದ ವಿಚಾರವಾಗಿ ಅವನು ಖ್ಯಾತಿ ತೆಗೆದಾಗೆಲ್ಲ ವಿಪಿನ್ ಅಕ್ಷರಶಃ ವಿವೇಕವನ್ನ ಮರೆತು ರಾಕ್ಷಸನೇ ಆಗಿ ಹೋಗ್ತಿದ್ದ. ಅವತ್ತು ಕೂಡ ತಾಳ್ಮೆಯನ್ನ ಕಳೆದುಕೊಂಡಂತ ವಿಪಿನ್ ತನ್ನ ಪತ್ನಿ ಮೇಲೆ ಕೈ ಮಾಡಿ ಅವಳ ಕೂದಲನ್ನ ಹಿಡಿದು ಅನಾಮತ್ತಾಗಿ ಎಳೆದು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಈ ಮಧ್ಯ ಈ ಜಗಳ ನಿಲ್ಲಿಸಬೇಕಿದ್ದಂತ ನಿಕ್ಕಿಯ ಅತ್ತೆ ದಯಾಭಾಟಿ ಅದನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡದೆ ಮೊದಲೇ ಕೋಪದಿಂದ ರಾಕ್ಷಸನಾಗಿದ್ದಂತ ತನ್ನ ಮಗನಿಗೆ ಸೀಮೆಣ್ಣೆ ಕ್ಯಾನ್ ತಂದ್ಕೊಟ್ಟು ಆ ದುಷ್ಕಾರ್ಯಕ್ಕೆ ಇನ್ನಷ್ಟು ಸಹಕಾರ ಕೊಡ್ತಾಳೆ. ನಂತರ ಈ ವಿಪಿನ್ ನಿಕ್ಕಿ ಮೇಲೆ ಅದನ್ನ ಸುರಿಯೋದಕ್ಕೆ ಸ್ವಲ್ಪ ಕೂಡ ಹಿಂದೆ ಮುಂದೆ ಯೋಚಿಸದೆ ಲೈಟರ್ ಅನ್ನ ಹಚ್ಚಿದ್ದ. ತಕ್ಷಣ ಈ ನಿಕ್ಕಿಯ ಮೈ ತುಂಬಾ ಬೆಂಕಿ ಹತ್ಕೊಂಡು ಆಕೆ ಜೋರಾಗಿ ಕಿರ್ಚುತ್ತಾ ಮೆಟ್ಟಿಲುಗಳ ಕಡೆಗೆ ಓಡದಾಗ ಬ್ಯಾಲೆನ್ಸ್ ತಪ್ಪಿ ಕೆಳಕ್ಕೆ ಬೀಳ್ತಾಳೆ. ಆ ಒಂದು ಸಮಯದಲ್ಲಿ ಮನೇಲಿ ಇದ್ದಂತ ಅವಳ ತಂಗಿ ಕಂಚನ್ ಈ ಒಂದು ಘರ್ಷಣೆಯ ಕೂಗಾಟದ ಶಬ್ದ ಕೇಳಿ ಓಡ್ಬಂದು ಅವಳ ಮೇಲೆ ನೀರನ್ನ ಎರಚಿ ಹಾಸಿಗೆಯನ್ನ ಕವರ್ ಮಾಡ್ತಾ ಆ ಬೆಂಕಿಯನ್ನ ಆರಿಸುವಂತ ಪ್ರಯತ್ನವನ್ನ ಮಾಡ್ತಾಳೆ. ಅಕ್ಕ ಪಕ್ಕದವ್ರು ಬಂದು ಆ ಸ್ಥಿತಿಯ ಉದ್ವಿಗ್ನತೆ ನೋಡಿ ತಕ್ಷಣ ತುರ್ತು ಆಂಬುಲೆನ್ಸ್ಗೆ ಅಲ್ಲಿ ಕರೆ ಮಾಡಿದ್ರು. ಆಂಬುಲೆನ್ಸ್ ಮೂಲಕ ಅವಳ ದೇಹವನ್ನ ಸ್ಟ್ರೆಚರ್ ನಲ್ಲಿ ಇರಿಸಿ ಮೊದಲು ಹತ್ತಿರದ ಪೋರ್ಟಿಸ್ ಆಸ್ಪತ್ರೆಗೆ ಹಾಗೂ ನಂತರ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. 70% ಸುಟ್ಟು ಹೋಗಿದ್ದಂತ ಆಕೆಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟರು ಕೂಡ ಅವಳ ಪ್ರಾಣ ಉಳಿಲಿಲ್ಲ. ಭವಿಷ್ಯದ ಬಗ್ಗೆ ಸುಂದರ ಕನಸನ್ನ ಕಟ್ಕೊಂಡಿದ್ದಂತ ನಿಕ್ಕಿ ಯಾರದೋ ಸ್ವಾರ್ಥಕ್ಕೆ ಬಲಿಯಾಗಿ ಹೋಗಿದ್ಲು. ಯಾವಾಗ ಈ ಒಂದು ಸುದ್ದಿ ಎಲ್ಲಾ ಕಡೆ ಗೊತ್ತಾಯ್ತು ಆಗ ತಕ್ಷಣ ನಿಕ್ಕಿ ಪರಿವಾರದವರು ಈ ಕುರಿತು ಹತ್ತಿರದ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ದಾಖಲಿಸ್ತಾರೆ. ಆದ್ರೆ ಇಲ್ಲಿ ದೂರಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ಪೊಲೀಸರ ಧೋರಣೆ ನಿರ್ಲಕ್ಷ್ಯತನದಿಂದ ಕೂಡಿತ್ತು. ಆದ್ರೆ ನಿಕ್ಕಿಯ ತಂದೆ ಹಾಗೂ ಅವರ ಕುಟುಂಬದ ಇತರರು ಅವ್ರ ಮಗಳು ಆ ಮನೆಯಲ್ಲಿ 9 ವರ್ಷಗಳ ಕಾಲ ಸತತವಾಗಿ ಅನುಭವಿಸಿದಂತ ದೀರ್ಘಕಾಲದ ದೈಹಿಕ ದೌರ್ಜನ್ಯ ಹಾಗೂ ವರದಕ್ಷಿಣೆ ಕಿರುಕುಳದ ಹಿಂಸೆಯನ್ನೆಲ್ಲ ವಿವರಿಸಿದಾಗ ಆ ಒಂದು ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆಯಿತು. ಈ ಒಂದು ದೂರಿನ ಅನ್ವಯ ನಿಕ್ಕಿಯ ಅತ್ತೆ, ಮಾವನ ಮಗ ಹೀಗೆ ಆ ಮನೆಯ ಎಲ್ಲರನ್ನೂ ಕೂಡ ಬಂಧಿಸಲಾಯಿತು. ಈ ವಿಪಿನ್ನನ್ನ ಬಂಧಿಸೋದಕ್ಕೆ ಹೋದಾಗ ಓಡಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತ ಅವನಿಗೆ ಪೊಲೀಸರು ಆತನ ಕಾಲಿಗೆ ಗುಂಡನ್ನು ಹಾರಿಸಿ ಗಾಯ ಮಾಡಿದ್ರು. ಅಲ್ಲಿ ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ನಂತರ ಅವನನ್ನ ಮುಂದಿನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರ ವಶಕ್ಕೆ ಕಳಿಸ್ಕೊಡ್ಲಾಯಿತು. ಆದ್ರೆ ಈ ವಿಪಿನ್ ಇನ್ನೂ ಕೂಡ ಈ ಬಗ್ಗೆ ನನಗೆ ಯಾವುದೇ ಕನಿಕರ, ಪಶ್ಚಾತ್ತಾಪ ಎಂತದ್ದು ಕೂಡ ಇಲ್ಲ. ಯಾಕೆಂದ್ರೆ ಇದಕ್ಕೆ ನಾನ್ ಹೊಣೆ ಅಲ್ಲ, ಅವಳೇ ಸ್ವತಃ ಮೈ ಮೇಲೆ ಪೆಟ್ರೋಲ್ ಹಾಕೊಂಡು ಬೆಂಕಿಯನ್ನು ಹಚ್ಕೊಂಡಿದ್ದಾಳೆ. ಇದು ಅವಳೇ ಮಾಡಿಕೊಂಡ ಎಂಬ ನಿಲುವಲ್ಲೇ ಸ್ವಲ್ಪ ಕೂಡ ಪಾಪ ಪ್ರಜ್ಞೆ ಇಲ್ಲದೆ ಮಾತನಾಡಿದ್ದಾನೆ. ಹಾಗಂತ ಇವನು ಮಾಡಿದ್ದಕ್ಕೆ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಅಲ್ಲ. ಈ ನಿಕ್ಕಿ, ಕಂಚನ್ ಇಬ್ರು ಈ ಮೊದಲು ಕೂಡ ಅಲ್ಲಿ ಅವರಿಂದ ಅನುಭವಿಸಿದಂತ ಹಿಂಸೆಗಳನ್ನ ತಮ್ಮ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರು. ಅದಲ್ಲದೆ ಘಟನೆ ಆ ದಿವಸ ನಿಕ್ಕಿಯ ಸೋದರಿ ಕಂಚನ್ ತನ್ನ ಕಣ್ಣಾರೆ ಕಂಡದನ್ನ ಹಾಗೂ ತನ್ನ ಅಕ್ಕನಿಗೆ ಅವನು ಹಲ್ಲೆ ಮಾಡ್ತಾ ಪೆಟ್ರೋಲ್ ಹಚ್ಚಿ ಬೆಂಕಿ ಇಡುವಂತ ದೃಶ್ಯವನ್ನ ಅವಳೇ ಖುದ್ದಾಗಿ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ಲು. ಇದು ನಿಜಕ್ಕೂ ಅವಳ ಧೈರ್ಯ ಹಾಗೂ ಸಮಯೋಚಿತ ಪ್ರಜ್ಞೆಗೆ ಉತ್ತಮ ಸಾಕ್ಷಿ. ಆ ಒಂದು ಸಮಯದಲ್ಲಿ ಪಾಪ ಅವಳು ಇದಕ್ಕಿಂತ ಬೇರೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ನಡೆದಂತ ಘಟನೆಯನ್ನ ವಿಡಿಯೋ ಮಾಡಿದ್ದು ಈ ಒಂದು ಕೇಸ್ಗೆ ಪ್ರಬಲ ಸಾಕ್ಷಿ ಸಿಕ್ಕಂತಾಯ್ತು. ಇತರರ ಜೊತೆ ಇವ್ರ ಮನೆಯಲ್ಲಿ ಆಗ್ತಿದ್ದಂತ ರಗಳೆಗಳ ಬಗ್ಗೆ ಹಾಗೂ ಅವತ್ತು ನಡೆದಂತ ಘೋರದ ಕುರಿತು ನೆರೆಹೊರೆಯವರ ಹೇಳಿಕೆಗಳನ್ನು ಕೂಡ ಪೊಲೀಸ್ ಸಾಕ್ಷಿ ಅಂತ ಪರಿಗಣಿಸಿದ್ರು. ಈ ಎಲ್ಲದರ ನಡುವೆ ಅತ್ಯಂತ ಬಲವಾದಂತ ಸಾಕ್ಷಿ ಅಂದ್ರೆ ಅದು ಬಲಿಯಾಗಿ ಹೋದಂತ ನತದೃಷ್ಟ ನಿಕ್ಕಿಯ 6 ವರ್ಷದ ಮಗನ ಹೇಳಿಕೆ. ಪಾಪ ಆ ಮುಗ್ಧ ಹುಡುಗ ತನ್ನ ಹೆತ್ತ ತಾಯಿ ಕಣ್ಮುಂದೆನೆ ಸುಟ್ಟು ಹೋಗಿದ್ದನ್ನ ಕಣ್ಣಾರೆ ಕಂಡಿದ್ದ. ನನ್ನ ತಂದೆ ನನ್ನ ತಾಯಿಗೆ ಬೆಂಕಿಯನ್ನು ಹಚ್ಚಿದ್ರು ಅಂತ ಆ ಹುಡುಗ ಹೇಳ್ತಾ ಇದ್ರೆ ಅವನ ಮಾತುಗಳು ಎಂಥವರ ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತೆ ಇತ್ತು. ಪತ್ನಿಯನ್ನ ಕೊಂದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಪಿನ್ ಮಾಡದಂತ ಒಂದು ಪೋಸ್ಟ್
ಅನುಮಾನವನ್ನ ಹೊರಹಾಕಿದೆ. ಅವಳು ಇನ್ನೂ ಕೂಡ ಸಾಯುವಂತ ಮೊದಲೇ ನನ್ನ ಪತ್ನಿ ಇನ್ನಿಲ್ಲ, ಅವಳು ಇಲ್ಲದೆ ನನಗೆ ಇರೋದಿಕ್ಕೆ ಇಷ್ಟ ಇಲ್ಲ, ಅವಳ ಜೊತೆ ನಾನು ಕೂಡ ಹೋಗಿದ್ರೆ ಚೆನ್ನಾಗಿತ್ತು ಅನ್ನುವಂತ ಸದಾರಾಮೆ ನಾಟಕದ ಹಾಗಿದ್ದಂತ ಪೋಸ್ಟ್ ಅನ್ನ ಆತ ಹಂಚಿಕೊಂಡಿದ್ದ. ನಂತರ ಆತನ ವಿರುದ್ಧ ದೈಹಿಕ ಹಿಂಸೆ ಮತ್ತು ಕೊಲೆ ಆರೋಪದಡಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಯಿತು. ಇನ್ನು ಈ ಒಂದು ಘಟನೆ ಮಾಧ್ಯಮಗಳಲ್ಲಿ ಬಿತ್ತಿರುವ ತಕ್ಷಣ ದೇಶದ ಎಲ್ಲ ಕಡೆ ಇದು ತೀವ್ರ ಸೆನ್ಸೇಷನ್ ಅನ್ನ ಉಂಟುಮಾಡಿತು. ಈ ವರದಕ್ಷಿಣೆ ಕಿರುಕುಳ ಹಾಗೂ ಹತ್ಯೆ ಬಗ್ಗೆ ಸಾರ್ವಜನಿಕರು ಅತ್ಯಂತ ಖಾರವಾಗಿಯೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಘಟನೆ ಬಹಿರಂಗವಾದ ತಕ್ಷಣ ನಿಕ್ಕಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂತ ಪೋಸ್ಟ್ ದೇಶಾದ್ಯಂತ ಟ್ರೆಂಡ್ ಆಗಿದೆ. ಈ ಒಂದು ಪ್ರಕರಣ ಕೇವಲ ಯಾವುದೋ ಒಂದು ಕುಟುಂಬದ ದುರಂತ ಮಾತ್ರ ಅಲ್ಲ, ಇದು ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅನ್ನುವಂತ ಗಂಭೀರ ಪ್ರಶ್ನೆಯನ್ನ ಎಸ್ತಿದೆ. ಇನ್ನೂ ಕೂಡ ಯಾಕೆ ಈ ಪೋಷಕರು ದೈಹಿಕ ಹಲ್ಲೆಯನ್ನ ನಡೆಸುವಂತ ಕ್ರಿಮಿನಲ್ ಟೆಂಡೆನ್ಸಿ ಇರುವ ಹಾಗೂ ನಾಚಿಕೆ ಇಲ್ಲದೆ ವರದಕ್ಷಿಣೆಗಾಗಿ ಬೇಡಿಕೆ ಇಡುವಂತ ಮನೆಗಳಿಗೆ ತಮ್ಮ ಮನೆ ಹೆಣ್ಮಕ್ಳನ್ನ ಕೊಡ್ತಾರೋ ಗೊತ್ತಿಲ್ಲ. ಹಾಗೂ ಅವರ ಹೆಣ್ಮಕ್ಳು ಇನ್ನು ತಮಗೆ ಗಂಡನ ಮನೆಯಲ್ಲಿ ಬಾಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ್ಲೂ ಕೂಡ ಅದನ್ನ ಆಲಸ್ತೆ ಅವರ ಕಷ್ಟವನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ಯಾಕೆ ಅವರನ್ನ ಬಲವಂತವಾಗಿ ಗಂಡನ ಮನೆ ಕಳಿಸಿ ಅವ್ರ ಜೊತೆ ಜೀವನ ಮಾಡುವಂತೆ ಒತ್ತಾಯ ಮಾಡ್ತಾರೆ. ಇವ್ರಿಗೆಲ್ಲ ಮಗಳ ಬದುಕಿಗಿಂತ ತಮ್ಮ ಕುಟುಂಬದ ಗೌರವ ಘನತೆ ಇದೇ ಮುಖ್ಯನಾ? ಹೆಣ್ಮಕ್ಳ ಜೀವಕ್ಕೆ ಬೆಲೆನೇ ಇಲ್ವಾ? ಹಣ ಹಾಗೂ ಲಾಭದ ಮೇಲೆ ನಿಂತಿರುವಂತಹ ಸಂಬಂಧದಲ್ಲಿ ಈ ಹೆಣ್ಮಕ್ಳು ಯಾವತ್ತಾದರೂ ಸಂತೋಷವಾಗಿರೋದಕ್ಕೆ ಸಾಧ್ಯನಾ? ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ವಿಚ್ಛೇದನ ಅನ್ನುವಂತ ಪದವನ್ನ ಲಜ್ಜಕರ ಹಾಗೂ ಅಪಮಾನಕರ ಅಂತ ಕಾಣೋದ್ಯಾಕೆ? ನಮ್ಮ ಜನರ ಮೈಂಡ್ ಸೆಟ್ ಈ ಮದುವೆ, ವಿಚ್ಛೇದನ, ಹೊಂದಾಣಿಕೆ ಇಂಥವುಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಬದಲಾಗದ ಹೊರತು ಇಂಥವು ಇನ್ನೂ ಕೂಡ ಮುಂದುವರಿತಾನೆ ಇರ್ತವೆ. ಅಂತಿಮವಾಗಿ ಈ ಒಂದು ಪ್ರಕರಣ ಇನ್ನೂ ಕೂಡ ಕೋರ್ಟ್ ನಲ್ಲಿ ಇದೆ. ಇದರ ಕುರಿತಾದಂತ ಸಾಕ್ಷಿಗಳು ಗಟ್ಟಿಯಾಗಿ ಇರೋದ್ರಿಂದ ಅಪರಾಧಿಗಳಿಗೆ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ ಅಂತ ವಕೀಲರ ಅಭಿಪ್ರಾಯ. ವೀಕ್ಷಕರೇ, ನಿಕ್ಕಿಯ ಬದುಕು ಹೀಗೆ ಕೊನೆಗೊಂಡ್ರು ಅವಳ ಕತೆ ಸಮಾಜಕ್ಕೆ ಸದಾ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ದೈಹಿಕ ಹಿಂಸೆಯ ಪರಿಣಾಮ ಹಾಗೂ ವರದಕ್ಷಿಣೆಗಾಗಿ ಪೀಡಿಸುವಂತ ಇಂಥ ರಾಕ್ಷಸ ಮನಸ್ಥಿತಿ ಇರುವಂತ ಪತಿಯರನ್ನ ಕೈ ಹಿಡಿದ್ರೆ ಬದುಕು ಎಷ್ಟು ಭೀಕರವಾಗುತ್ತೆ ಎಂಬುದಕ್ಕೆ ಸದ್ಯ ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.